ಹೊಡೆಯುತ್ತಿರಲು ಗಣಿಸದೆ ಬಾಲಯರ ಸಂತೈಸಿ ಸುರಪ ಕುಮಾರ ನಿಂತೆದ್ದ. ಹೋಗಿ ಬಂದಿರಲಿ ಬಾಳಿರು ಕೆಲ ದಿನ ಬಲು ಸುಖದಿ. ಮರುಳನೇನು ಯಾರು ಎಲ್ಲ ಮೂರ್ಖರು. ಯಾಕೆಂತಹ ವ್ಯವಹಾರ ಮಾಡ್ತಾ ಇದ್ಯಾ? ವಾಲಿಯ ವಿರೋಧ ಅದನ್ನು ಕಟ್ಟಿಕೊಳ್ಳಕ್ಕೆ ವರ್ತಮಾನ ಕಾಲದಲ್ಲಿ ಯಾರು ಸಿದ್ಧರಾಗುವುದಿಲ್ಲ. ಅಂಥಲ್ಲಿ ನನ್ನ ಕಿಷ್ಕಿಂದ ಸಾಮ್ರಾಜ್ಯವನ್ನು ಪ್ರವೇಶ ಮಾಡಿ ನನ್ನ ರಾಜಾಲಯವನ್ನು ಸೇರಿ ಸಿಂಹಾಸನವನ್ನೇರಿದ್ದಂಥ ನನ್ನ ಎದೆಗೆ ತೊಳೆದೆಯ ಮೃತ್ಯು ದೇವತೆಗೆ ಪ್ರಾಣಾರ್ಪಣೆ ಮಾಡಿದೆ ಅಂತ ಅರ್ಥ. ಸಾಯುವುದಕ್ಕೆ ಸಿದ್ಧನಾಗು. ಮರಳುತ್ತನ ಯಾಕೆ? ಯಾರು ನೀನು? ಜನಪತಿ ನಿಂತಿಸದುಳಿಸುವರೆ ನನ್ನನ್ನು ಮರುಳಂತ ಹೇಳುತ್ತಿದ್ಯಲ್ಲ. ಅಲ್ಲ ಮೂರ್ಖನ. ಮೂರ್ಖ ಅಲ್ಲ. ನಿನಗೆ ಮತ್ತೆ ಉಂಟಾ? ಏನಿಲ್ಲದೆ ನಿನಗೆ ಪೂರ್ವ ಪ್ರಜ್ಞೆ ಇದ್ದೇನೆ. ನನ್ನ ಮಗನಾದಂತಹ ಮಾಯಾವಿಯನ್ನು ಕೊಂದಾದವ ನೀನು. ಮಾಯಾವಿ ಅವನ ತಂದೆ ದುಂದುಬಿ ನಾನು. ಅವನನ್ನು ಕೊಂದದ್ದು ಯಾಕರಲ್ಲಯ್ಯ? ಮರಣವಾದಗಿ ಅದರಿಂದ ನೀನು ಅರಿಯ ಹೋಗಿ ಬಾರಲ್ಲ. ರಾಕ್ಷಸವೇ, ನೀನು ಮಾಯಾವಿಯ ತಂದೆ ಅಂತ ಗೊತ್ತಾಯ್ತು ನನಗೆ. ವಿನಃ ಕಾರಣವಾಗಿ ವಾಲಿ ಯಾರಲ್ಲಿಯೂ ಹಗೆವನ್ನು ಕಟ್ಟಿಕೊಳ್ಳುವುದಿಲ್ಲ. ಅವ ಮಾಡಿದಂತ ಅನ್ಯಾಯದಿಂದಲಾಗಿ ಅವನು ಸಾಯುವಾಗಿ ಆಗಿ ಹೋಯಿತು. ನನ್ನ ಸಹೋದರಿದ್ದಾಳೆ ಅಂಜನೆ. ಅಂತಹ ಅಂಜನೆ ಮೇಲೆ ಕೈ ಮಾಡುವುದಕ್ಕೆ ಮುಂದಾದವನು ನೀತಿ ಸಾರಿ ಹೇಳಿದ್ರು ಕೇಳಿಸಿಕೊಳ್ಳಿಲ್ಲ. ನನ್ನಲ್ಲಿ ದುರಕ್ಕೆ ಅಣಿಯಾದ ಗುಹೆಯನ್ನು ಪ್ರವೇಶ ಮಾಡಿದ. ಅವನ ಹಿಂದಿನ ಗುಹಾ ಪ್ರವೇಶ ಮಾಡಿ ಆ ಮಾಯಾವಿಯ ವಧೆ ಮಾಡಿದ್ದೇನೆ. ಕಾರಣ ಯಾರು ಬಲ್ಲಯ್ಯ? ನನ್ನ ತಂಗಿಯ ಮೇಲೆ ಕೈ ಮಾಡಿದ್ದಕ್ಕೆ. ಎನ್ನುತ್ತಾಳ ಆ ಕ್ಷಣ ಬೀರಲದಿಂದ ಹೊರಡು ನಾನಾ ವಿಧದ ಮಹಿಷಾದಿ ಮೃಗಗಳನ್ನು ಬಹುಕಾಲದಿಂದ ಇಲ್ಲಿಯವರೆಗೆ ಇವನಲ್ಲಿ ಯುದ್ಧ ಮಾಡಿದರೆ ಜಯಲಲನ ನನ್ನ ಪಾಲಿಗೆ ಬರುವುದಿಲ್ಲ ಅನ್ನುವಾಗ ಇವನನ್ನು ಬಿಡಲಾರೆ. ಅನಿವಾರ್ಯ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು. ಆದ ಕಾರಣ ಈ ರೂಪವನ್ನು ಮರ ಮಾಡಿ ಮಹಿಷನಾಗಿ ಬರ್ತೇನೆ.
ಕ್ರೋಧದಿ ನಾನಾ ರೂಪಗಳಿಂದ ಪ್ರಕಟನಾದ ಆ ರೂಪಗಳನ್ನು ಸದಬಡಿಯುತ್ತಾ ಮುಂದುವರಿದರೆ ಅದು ಮಾಯವಾಗಿದ್ದಾನೆ. ನೋಡೋಣ ಯಾವ ರೂಪದಲ್ಲಿ ಬರ್ತಾನೆ.